ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನ ನಾನು ಹೊರಗಡೆ ಕೂತ್ಕೊಂಡು ಆರಾಮಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ ನಮ್ಮ ಮೈಸೂರಲ್ಲಿ ಮಳೆ ಬರ್ತಾ ಇದೆ. ಸೊ ಪವರ್ ಎಲ್ಲ ಕಟ್ ಆಗಿದೆ, ಹಾಗಾಗಿ ಒಳಗಡೆ ಪವರ್ ಇಲ್ಲ ಅಂತಂದರೆ ಬೆಳಕು ಕೂಡ ಕಮ್ಮಿ ಅಲ್ವಾ. ಸೊ ಹೊರಗಡೆನೆ ಕೂತ್ಕೊಳ್ಳೋಣ, ಹೆಂಗೂ ಫ್ರೆಶ್ ಆಗಿ ಗಾಳಿ ಬೀಸ್ತಾ ಇದೆ, ಮಳೆ ಬರ್ತಾ ಇದೆ. ಮಳೆ ಅಂದರೆ ತುಂಬ ಜೋರು ಮಳೆ ಏನಲ್ಲ, ನಾರ್ಮಲ್ ಮಳೆಗೆ ಪವರ್ ಕಟ್ ಆಗಿದೆ. ಏನಕ್ಕೆ ಎತ್ತ ಗೊತ್ತಿಲ್ಲ. ಸೊ ಇವತ್ತಿನ ವಿಡಿಯೋನ ಶುರು ಮಾಡ್ಬೋಣ. ಏನಪ್ಪ ಅಂತ ಅಂದರೆ ನನಗೆ ಒಂದಷ್ಟು ಕಮೆಂಟ್ಗಳು ಬರ್ತಾ ಇರುತ್ತೆ. ಯಾಕೆ ಅಂತ ಅಂದರೆ ನಾನು ನನ್ನ ಪರ್ಸ್ನಲ್ ಪ್ರಾಬ್ಲಮ್ಸ್ಗಳನ್ನ ಶೇರ್ ಮಾಡ್ತಾ ಇರ್ತೀನಿ ಯೂಟ್ಯೂಬಲ್ಲೇನೆ. ಸೊ ಅದನ್ನೆಲ್ಲ ನೀವು ನೋಡಿಬಿಟ್ಟು ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ಸ್ನ ಕೂಡ ನನ್ನ ಜೊತೆ ಶೇರ್ ಮಾಡ್ತೀರಾ. ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ವಾಟ್ಸಪ್ಪಲ್ಲಿ ಆಗಿರ್ಬೋದು, ಇಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಕಾಮನ್ ಮೆಸೇಜಲ್ಲಾಗಿರ್ಬೋದು, ಎಲ್ಲ ಶೇರ್ ಮಾಡ್ತೀರಾ. ಸೊ ಈಗ ಮೇಯ್ನ್ ತುಂಬ ಜನ ನಾನು ಯಾವ್ದಾದ್ರು ರೀಲ್ಸ್ ಮಾಡಾಕಿದ್ರೆ ಸ್ಯಾಡಾಗಿ, ಇಲ್ಲ ಯಾವ್ದಾದ್ರು ಕಂಟೆಂಟ್ ರೀಲ್ಸ್ ಏನಾದರೂ ಮಾಡಾಕಿದ್ರೆ ಎಲ್ಲರೂ ಹೌದು ನಮಗೂ ಇದೇ ಥರ ಪ್ರಾಬ್ಲಮ್ಸ್ ಇದೆ, ನಾವು ಕೂಡ ಫೇಸ್ ಮಾಡಿದ್ದೀವಿ, ಈ ಥರ ಎಲ್ಲ ತುಂಬ ಜನ ಕಾಮೆಂಟ್ ಮಾಡ್ತಾ ಇರ್ತೀರ. ಇದು ಮನುಷ್ಯರು ಅಂತ ಅಂದಮೇಲೆ ಇದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಕಾಮನ್ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಫೇಸ್ ಮಾಡಬೇಕು ಲೈಫಲ್ಲಿ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ನಾನು PCOD ಬಗ್ಗೆ ವಿಡಿಯೋಸ್ನ ಮಾಡಾಕ್ದೆ ಅಂತಂದರೆ ನೀವು ಅದ್ರ ಬಗ್ಗೆನೂ ಹೌದು ನಮಗೂ ತುಂಬ ವರ್ಷದಿಂದ ಇದೆ, PCOD ಕಮ್ಮಿನೇ ಆಗಿಲ್ಲ ಅಂತ ತುಂಬ ಜನ ಕಾಮೆಂಟ್ ಮಾಡಿದ್ರಿ. ತುಂಬ ಜನ ಇಂಥ ಪ್ಲೇಸಲ್ಲಿ ಹೋಗಿ ತೋರಿಸಿ PCOD ಎಲ್ಲ ಕಂಪ್ಲೀಟ್ ಆಗಿ ಹೋಗುತ್ತೆ ಅಂತ ತುಂಬ ಜನ ನನಗೆ ಹೇಳಿದ್ರಿ, ಪ್ರಿಫರ್ ಮಾಡಿದ್ರಿ ಅಲ್ಲಿ ತೋರಿಸಿ ಇಲ್ಲಿ ತೋರಿಸಿ ಅಂತ. ಇನ್ನೊಂದು ಬೇಬಿ ಆಗ್ತಿಲ್ಲ ಅಂತ ಒಂದು ರೀಲ್ಸ್ ಮಾಡಿದ್ದೆ ನಾನು. ಆದರೆ ರಿಲೇಟಿವ್ಸ್ ಟಾಕ್ ಎಲ್ಲ ಹೆಂಗಿರುತ್ತೆ, ನಮ್ಮ ಸುತ್ತಮುತ್ತ ಇರೋರೆಲ್ಲ ಹೆಂಗೆ ನಮ್ಮನ್ನು ನೋಡ್ತಾರೆ, ಮಗು ಆಗಿಲ್ಲ ಅಂತ ಆಡ್ಕೋತಾರೆ, ಆಳಿಸ್ತಾರೆ. ಸೊ ಅಲ್ಲಿ ನಮ್ಮಲ್ಲೇನು ಪ್ರಾಬ್ಲಮ್ ಇರುತ್ತೋ ಇರಲ್ವೋ, ಮಕ್ಕಳಾಗಿರೋದಕ್ಕೆ ಏನು ಪ್ರಾಬ್ಲಮ್ಮು ಅದನ್ನೆಲ್ಲ ಅವ್ರು ನೋಡಲ್ಲ. ಬಟ್ ಮಾತಂತೂ ಹಾಡೇ ಆಡ್ತಾರೆ ಅಲ್ವಾ. ಸೊ ಇದ್ರ ಬಗ್ಗೆ ಎಲ್ಲ ಕಾಮೆಂಟ್ಗಳನ್ನ ಮಾಡ್ತಾ ಇರ್ತೀರಾ. ಸೊ ನಾನು ಹೇಳೋದು ಪ್ರಾಬ್ಲಮ್ಸ್ ಅನ್ನೋದು ಮನುಷ್ಯಂಗೆ ಬರದೆ ಇನ್ಯಾರಿಗೆ ಬರುತ್ತೆ ಅಂತ ಫಸ್ಟು ನಮ್ಮ ಮೈಂಡಲ್ಲಿ ಇಟ್ಕೋಬೇಕು ನಾವು. ಆ್ಯಂಡ್ ನಾವು ಯಾವತ್ತೂ ಲೈಫಲ್ಲಿ ಕೂಗೋಕೆ ಹೋಗಬಾರ್ದು. ಯಾಕೆ ಹೇಳಿ, ಮನುಷ್ಯರು ಅಂತ ಅಂದರೆ ನಾವೇ. ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ಪ್ರಾಬ್ಲಮ್ಸ್ಗಳನ್ನೂ ಸೃಷ್ಟಿ ಮಾಡಿರ್ತಾರೆ. ಪ್ರಾಬ್ಲಮ್ಸ್ಗಳಿದ್ದಾವೆ ಅಂತ ಅಂದರೂ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಎಷ್ಟೆಲ್ಲ ಅವಶ್ಯಕತೆ. ಅಂದರೆ ಪ್ರಾಬ್ಲಮ್ಸ್ಗಳು ಬಂತು ಅಂತ ನಾವು ಸುಮ್ಮನೆ ಕೂತ್ರೆ ಆಗಲ್ಲ, ಅದನ್ನು ಹೇಗೆ ಸಾಲ್ವ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕೂಡ ಥಿಂಕ್ ಮಾಡಬೇಕಾಗುತ್ತೆ ಅಲ್ವಾ. ಸೊ ಇವಾಗ ನಾನು PCOD ಬಗ್ಗೆ ಹೇಳಿದೆ. PCOD ಇದೆ ನನಗೆ, ನಾನು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸೊ ನೀವುಗಳು ಕೂಡ ಹೌದು PCODಗೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಸಾಲ್ವ್ ಆಗುತ್ತೆ. ಸೊ ಆತ್ಮಧೈರ್ಯ ಅಂತ ಏನು ಹೇಳ್ತಾರಲ್ವ ಅದಿರಬೇಕು. ಈಗ PCOD ಬಂತು, PCODಯಲ್ಲಿ ನಾವು ಜಾಸ್ತಿ ಸ್ಟ್ರೆಸ್ ಮಾಡ್ಕೊಂಡ್ವಿ ಅಂತಂದ್ರೂ PCOD ಸಾಲ್ವ್ ಆಗಲ್ಲ ಅಂತ ಹೇಳ್ತಾರೆ. ಜಾಸ್ತಿ ಡಿಪ್ರೆಷನ್ಗೆ ಹೋದ್ರೂ ಸಾಲ್ವ್ ಆಗಲ್ಲ. ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದು, ಕೂಗಾಡೋದು, ಕಿರ್ಚಾಡೋದು, PCODಗೆ ಮೂಡ್ ಸ್ವಿಂಗ್ ಕೂಡ ಆಗುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಏನು ತಲೆ ಕೆಡಿಸ್ಕೋಬೇಡಿ. ನಾವು ಕಾಮ್ ಆಗಿರೋಣ, ಕೂಲ್ ಆಗಿರೋಣ, ಯೋಗ ಮಾಡೋಣ, ಎಕ್ಸಸೈಸ್ ಮಾಡೋಣ, ವಾಕಿಂಗ್ ಮಾಡೋಣ. ಮತ್ತು ನಿಮ್ಗೆ ಯಾವ್ದಾದ್ರು ಇಷ್ಟವಾದ ಆಟಗಳಿದೆಯಾ, ಅಂದರೆ ಕ್ರಿಕೆಟ್ ಆಡೋಕೆ ಇಷ್ಟ ಇದೆಯಾ? ಯಾಕೆ ಹುಡುಗಿರು ಆಡಬಾರ್ದಾ ಅಂತಲೂ ನಾನು ಕೇಳ್ತೀನಿ. ಹುಡುಗಿರು ಆಟ ಆಡ್ಬೋದು, ಕ್ರಿಕೆಟ್ ಆಡ್ಬೋದು, ಬ್ಯಾಡ್ಮಿಂಟನ್, ಶಟಲ್ ಕಾಕ್, ನಿಮ್ಗೆ ಏನು ಇಷ್ಟ ಆ ಗೇಮ್ಸ್ಗಳನ್ನ ಕೂಡ ಆಡಿ. ಯಾಕಂತಂದರೆ ನಿಮ್ಮ ಮೈಂಡ್ ಕೂಡ ಫ್ರೀ ಆಗುತ್ತೆ ಒಂದು ಕಡೆ, ಇನ್ನು ಒಂದು ಕಡೆ ನೀವು ಕೂಡ ನನ್ನಿಂದ ಸಾಧ್ಯ ಆಗುತ್ತೆ ಅನ್ನೋದು ಇನ್ನೊಂದು ನಿಮ್ಮಲ್ಲಿ ಇರುವಂತಹ ಒಂದು ಶಕ್ತಿ ಅದು ಹೊರಗೆ ಬರುತ್ತೆ. ನನ್ನಿಂದನೂ ಆಗುತ್ತೆಪ್ಪ, ನಾನು ಮಾಡ್ತೀನಿ, ನಾನು ಮಾಡಬಲ್ಲೆ ಅನ್ನೋ ಒಂದು ಆತ್ಮಸ್ಥೈರ್ಯ ನಿಮ್ಮಲ್ಲೂ ಹೊರಗಡೆ ಬರುತ್ತೆ. ಸೊ ನಾನು ಟ್ರೀಟ್ಮೆಂಟ್ಗಳನ್ನ ತಗೊಳ್ತಾ ಇದ್ದೆ. ನನಗೆ ಒಂದಷ್ಟು ಜನ ಕಾಮೆಂಟ್ ಮಾಡೋದು, ನಮಗೆ ಮಕ್ಕಳಾಗ್ತಾಯಿಲ್ಲ, ಎಷ್ಟೋ ವರ್ಷ ಆಯಿತು, 5 ವರ್ಷ ಆಯಿತು, 10 ವರ್ಷ ಆಯಿತು, ನಮ್ಮ ಮಗು ಆಗಿಲ್ಲ, ಮದುವೆ ಆಗಿ ಹಿಂಗಾಯಿತು, ಪ್ರಾಬ್ಲಮ್ಸ್ಗಳು PCOD, PCOS ಹೀಗೆಲ್ಲ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಎಲ್ಲ ಒಂದಷ್ಟು ಕಾಮೆಂಟ್ಗಳು ಬಂದಾಗ ನನ್ನ ಅಭಿಪ್ರಾಯ, ಸೊ ಆಗುತ್ತೆ, ವೆಯ್ಟ್ ಮಾಡಿ. ಟ್ರೀಟ್ಮೆಂಟ್ನೇ ತೊಗೊಳ್ದೇನೆ ಎಲ್ಲ ಆಗುತ್ತಾ ಅಂತ ಒಂದು ಕ್ವೆಶನ್ ಕೇಳ್ತೀರಾ. ಇನ್ನೊಂದು, ಟ್ರೀಟ್ಮೆಂಟ್ ತೊಗೊಂಡ್ರೆ ಆಗುತ್ತಾ, ಇನ್ನೇನೋ ಮಾಡೋದು ಬೇಡವಾ? ಇಲ್ಲ. ಅಂದರೆ ನಾವು ಮೆಂಟಲಿ ಆಗಿರಲಿ, ಫಿಸಿಕಲಿ ಆಗಿರಲಿ, ಫಸ್ಟ್ ಆಫ್ ಆಲ್ ನಾವು ಸ್ಟಿಫ್ ಆ್ಯಂಡ್ ಫೈನ್ ಆಗಿರಬೇಕು. ಸೊ ಏನೋ ಒಂದು ಆಗಲಿ, ಅಲ್ಲಾಗೋವರೆಗೂ ಇದನ್ನು ಮಾಡ್ತೀನಿ ಕೆಲಸನ ಅಂತ ಮಾಡಬಾರ್ದು. ಲೈಫ್ ಟೈಮ್ ನಾವು ಇದನ್ನು ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವು ವಾಕಿಂಗ್ನ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಅದನ್ನು ಯಾವಾಗಲೂ ಮಾಡೋದ್ರಿಂದ
ನಮ್ಮ ಆರೋಗ್ಯಕ್ಕೇನೆ ಬೆನಿಫಿಟ್ಸ್ ಅಲ್ವಾ, ನಮಗೇನೆ ಒಳ್ಳೆಯದು ಅಲ್ವಾ. ಈಗ ಪಿ ಸಿ ಓ ಡಿ ಹೋಗ್ಬೇಕು ಅಂತಂದರೆ ಚೆನ್ನಾಗಿ ಎಕ್ಸಸೈಸ್ ಮಾಡಬೇಕು, ಚೆನ್ನಾಗಿ ವಾಕಿಂಗ್ ಮಾಡಬೇಕು, ಚೆನ್ನಾಗಿ ಹೆಲ್ತಿ ಫುಡ್ನ ಮಾತ್ರ ನಾವು ಕನ್ಸ್ಯೂಮ್ ಮಾಡಬೇಕು. ಆ್ಯಂಡ್ ಡಾಕ್ಟರ್ಸ್ ಕೊಟ್ಟಿರೋ ಆಯುರ್ವೇದಿಕ್ ಮೆಡಿಸಿನ್ ಆಗಲಿ ಇಂಗ್ಲೀಷ್ ಮೆಡಿಸಿನ್ಸ್ ಆಗಲಿ ಇಷ್ಟನ್ನು ತೊಗೊಬಿಟ್ರೆ ಪಿ ಸಿ ಓ ಡಿ ಹೋಗುತ್ತಪ್ಪ. ಎಲ್ಲಿವರೆಗೆ? ಪಿ ಸಿ ಓ ಡಿ ಹೋಗೋವರೆಗೆ ಮಾತ್ರ. ಅದಾದಮೇಲೆ ತೊಗೊಂಡ್ರು ಓಕೆ, ತಗೊಳ್ಳದೇ ಇದ್ರು ಓಕೆ, ಈ ಥರ ಮೈಂಡ್ ಸೆಟ್ನ ಇಟ್ಕೊಂಡವ್ರು ಇರ್ತಾರೆ. ಸೊ ಬೇಡ, ನಾವು ಇದನ್ನು ನಮ್ಮ ದಿನನಿತ್ಯ ಏನು ನಾವು ಕೆಲಸಗಳನ್ನ ಮಾಡ್ತಾ ಇರ್ತೀವಿ ಹಾಗೇನೆ ಇದನ್ನು ಆ ಕೆಲಸಗಳ ಜೊತೆ ನಾವು ಇನ್ವಾಲ್ವ್ನ ಮಾಡ್ಕೊಂಡ್ವಿ ಅಂತಂದರೆ ದಿನ ಈ ಕೆಲಸ ಆಗಲಿಲ್ಲ ಅಂದರೆ ನನಗಾಗಲ್ಲ, ಡೈಲಿ ನಾನು ವಾಕ್ ಮಾಡಲಿಲ್ಲ ಅಂತಂದರೆ ನನ್ನಿಂದ ಆಗಲ್ಲ. ಸೊ ನಾನು ಏನಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂತಂದರೆ ತುಂಬ ಜನ ಕಾಮೆಂಟ್ ಮಾಡೋದು ನಮಗೆ ಮಕ್ಕಳಾಗಿಲ್ಲ, ನಮಗೆ ಪಿ ಸಿ ಓ ಡಿ ಇದೆ, ನಾವು ವೆಯ್ಟ್ ಗೇನ್ ಆಗಿದ್ದೀವಿ. ಸೊ ಇದಕ್ಕೆಲ್ಲ ಏನು ಸೊಲ್ಯೂಷನ್? ಫಸ್ಟು ನೀವು ನಿಮ್ಮ ಮೈಂಡ್ನ ಕಾಮಾಗಿರೋದಕ್ಕೆ ಬಿಡಿ. ನನಗೂ ಆಗಿಲ್ಲ, ಸೊ ನನಗೆ ಪಿ ಸಿ ಓ ಡಿ ಇದೆ ಅಲ್ವಾ, ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ನಾನು ಹೇಳ್ತಾ ಇರ್ತೀನಿ ಕೂಡ. ನನಗೆ ಪಿ ಸಿ ಓ ಡಿ ಗೊತ್ತಾಗುತ್ತೆ, ಆಟೋಮೆಟಿಕ್ ವೆಯ್ಟ್ ಗೇನ್ ಆಗ್ತೀನಿ, ನನ್ನ ಸ್ಕಿನ್ನಲ್ಲಿ ಪ್ರಾಬ್ಲಮ್ಸ್ಗಳು ಶುರು ಆಗ್ತವೆ ಆ್ಯಂಡ್ ನನ್ನ ಕಲರ್ ಏನಿದೆ ಅದು ಕಂಪ್ಲೀಟಾಗಿ ಡಿಮ್ ಆಗುತ್ತೆ. ಸೊ ನನ್ನ ಬಾಡಿಯಲ್ಲಿ ಒಂದಷ್ಟು ವೇರಿಯೇಷನ್ಸ್ ಆಗುತ್ತೆ. ಸೊ ನಾನು ಪಿ ಸಿ ಓ ಡಿ ಟ್ರೀಟ್ಮೆಂಟಲ್ಲಿ ಇದ್ದೀನಿ, ಹೀಗೆಲ್ಲ ಇಡ್ತೀನಿ. ಸೊ ವಿ ಆರ್ ಪ್ಲ್ಯಾನಿಂಗ್ ಫಾರ್ ಅ ಬೇಬಿ ಅಂತ ಅಂದ್ರೂ ನಮ್ಮ ಬಾಡಿ ಏನು ನಮಗೆ ಸಪೋರ್ಟ್ ಮಾಡಬೇಕು. ಪಿ ಸಿ ಓ ಡಿನ ಫಸ್ಟು ಸಾಲ್ವ್ ಮಾಡ್ಕೋಬೇಕು. ಅಂದರೆ ವಿ ಆರ್ ಪ್ಲ್ಯಾನಿಂಗ್ ಫಾರ್ ಸೆಕೆಂಡ್ ಬೇಬಿ ಅಂತ ನಾನು ನನಗೆ ಹೇಳೋದಾದರೆ, ನೀವು ಯು ಆರ್ ಪ್ಲ್ಯಾನಿಂಗ್ ಫಾರ್ ಯುವರ್ ಬೇಬಿ, ಫಸ್ಟ್ ಆಗಿರಲಿ ಸೆಕೆಂಡ್ ಆಗಿರಲಿ. ಸೊ ಡಾಕ್ಟರ್ನ ಸಲಹೆಗಳು, ನೀವು ಆಯುರ್ವೇದಿಕಲ್ಲಿ ತೊಗೋತಾ ಇದ್ದೀರಾ ಇಲ್ಲ ಇಂಗ್ಲೀಷ್ ಮೆಡಿಸಿನ್ ತೊಗೋತಿದ್ದೀರಾ ನಿಮ್ಮ ಇಷ್ಟ. ಅದ್ರ ಜೊತೆ ನಾವು ನಮ್ಮ ಡಯಟ್ನ ಫಾಲೋ ಮಾಡೋದು, ನಾವು ತಿನ್ನೋ ಆಹಾರ ಆಗಿರ್ಬೋದು, ಮತ್ತು ಯೋಗ ಮಾಡೋದು ಬೆಸ್ಟ್ ಅಂತ. ಅಂದರೆ ಎಕ್ಸಸೈಸ್ಗಳಿಗಿಂತ ನಮ್ಮ ಮೈಂಡ್ ಕಾಮ್ ಆ್ಯಂಡ್ ಕೂಲ್ ಆಗಿರಬೇಕು ಅಂತಂದರೆ ಫಸ್ಟು ಯೋಗ ಇಸ್ ದ ಬೆಸ್ಟ್ ಅಂತ ಹೇಳ್ತಾರೆ. ಮೆಡಿಟೇಷನ್ ಮಾಡೋದ್ರಿಂದ, ಯೋಗ ಮಾಡೋದ್ರಿಂದ ತುಂಬಾ ಆರೋಗ್ಯ ಸುಧಾರಿಸುತ್ತೆ ಅಂತ ಅವಾಗಿಂದನೂ ಹೇಳ್ಕೊಂಡು ಬಂದಿದ್ದಾರೆ. ಅವ್ರು ಸುಮ್ಮನೆ ಏನು ಹೇಳೋದಿಲ್ಲ ಅಲ್ವಾ. ಸೊ ಇದನ್ನು ನಾವು ಇನ್ಕ್ಲೂಡ್ ಮಾಡ್ಕೊಳ್ಳೋಣ. ಆ್ಯಂಡ್ ಗಾಬರಿ ಆಗೋದು, ಭಯ ಪಟ್ಕೊಳ್ಳೋದು, ನನ್ನಲ್ಲೇ ಪ್ರಾಬ್ಲಮ್ ಇದೆಯಾ ಇಲ್ಲ ನನ್ನ ಹಸ್ಬೆಂಡಲ್ಲೇ ಪ್ರಾಬ್ಲಮ್ ಇದೆಯಾ, ಎಷ್ಟು ಜನ ಎಷ್ಟು ಮಾತಾಡ್ತಾರೆ. ಸೊ ಮಾತಾಡೋರೆಲ್ಲ ಮಾತಾಡಲಿ, ಅವರು ಲೈಫ್ ಲಾಂಗ್ ಬರೋದಿಲ್ಲ, ಇರೋದು ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಯಾವಾಗ್ಲೂ. ಸೊ ಇದನ್ನು ಇನ್ಕ್ಲೂಡ್ ಮಾಡಿಕೊಂಡ್ರೆ ಸಾಕು, ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ. ಸಾಲ್ವ್ ಆಗದಿರೋ ಪ್ರಾಬ್ಲಮ್ಸ್ಗಳು ಏನೂ ಅಲ್ಲ ಇದೆ ಯಾವುದೂ. ಸೊ ನನಗೂ ಇದೆ ಪಿ ಸಿ ಓ ಡಿ. ಸೊ ಟೆನ್ಷನ್ ಏನಕ್ಕೆ ತೊಗೋಬೇಕು, ಅದನ್ನು ಹೇಗೆ ಕ್ಯೂರ್ ಮಾಡ್ಕೋಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕೇ ಹೊರತು ಇದರಿಂದ ಹಿಂಗಾಗ್ತಿದೆ, ನಾನು ದಪ್ಪ ಆಗಿದ್ದೀನಿ, ನನ್ನ ಸ್ಕಿನ್ ಟೋನ್ ಹಿಂಗೆ ಚೇಂಜ್ ಆಗಿದೆ, ಸೊ ನಾನು ಮತ್ತು ಫ್ಯೂಚರ್ ಪ್ಲ್ಯಾನಿಂಗ್ ಹೆಂಗೆ, ಬೇಬಿ ಆಗೋದೇ ಅಲ್ವಾ, ಇದೆಲ್ಲ ಬೇಡ. ಸೊ ಫಸ್ಟು ನಾವು ನಮ್ಮನ್ನು ಹೆಲ್ತಿ ಆ್ಯಂಡ್ ಫಿಟ್ಟಾಗಿ ನಾವು ಇಟ್ಕೊಳ್ಳೋಣ. ಆಟೋಮೆಟಿಕ್ ಆಮೇಲೆ ಮೇಲಿರೋರು ಕೊಡ್ತಾರೆ. ಇಷ್ಟೇನೇ. ಅದನ್ನ ಬಿಟ್ಟು ಅಳೋದು, ನನ್ನ ಕಾಮೆಂಟ್ಗಳನ್ನ ನೋಡಿ ಒಂದು ರೀಲ್ಸ್ ಇದೆ ಮಾಡಿದ್ದೀನಲ್ಲ, ರಿಲೇಟಿವ್ಸ್ ಹೆಂಗೆ ಮಾತಾಡ್ತಾರೆ ಅಂತ, ಅದು 1,75,000 ಏನೋ ರೀಚ್ ಆಗಿದೆ ಯೂಟ್ಯೂಬಲ್ಲಿ. ಅದ್ರ ತುಂಬ ಎಷ್ಟು ಕಾಮೆಂಟ್ಸ್ಗಳು ಮಾಡಿದ್ದೀರಾ ಅಂತ ಅಂದರೆ ನನಗೆ ನೋಡಿದ್ರೇ ಏನೋ ಒಂಥರ ಅನಿಸುತ್ತೆ, ಬೇಜಾರು ಅನಿಸುತ್ತೆ. ಬಟ್ ಸ್ಟಿಲ್ ನಾವು ಮಾಡಬೇಕಾಗಿರೋದಿಷ್ಟೇ, ಮೈಂಡ್ನ ಕೂಲಾಗಿ ಇಟ್ಕೊಳ್ಳೋದು, ಕಾವಾಗಿರೋದು ಆಗುತ್ತೆ. ಡೋಂಟ್ ವರಿ. ನಾವು ಫಸ್ಟು ನಮ್ಮನ್ನು ನಾವು ಬಿಲೀವ್ ಮಾಡಬೇಕು, ಆಮೇಲೆ ಬೇರೆಯವರೆಲ್ಲ ಬಿಲೀವ್ ಮಾಡ್ತಾರೆ. ಸೊ ಇನ್ನೊಬ್ಬರು ಬಿಲೀವ್ ಮಾಡಲಿ ಅಂತ ನಾವೆಲ್ಲನೂ ತೋರಿಕೆಗೋಸ್ಕರ ಏನು ಮಾಡೋದಕ್ಕಾಗೋದಿಲ್ಲ ಅಲ್ವಾ. ಅಷ್ಟೇ ಅಂತ ಇಲ್ಲ. ನಾನು ನನ್ನ ಪಿ ಸಿ ಓ ಡಿ ಟ್ರೀಟ್ಮೆಂಟು ಕಂಪ್ಲೀಟಾಗಿ ತೋರ್ಸೋಕ್ಕಾಗಿಲ್ಲ ನಾನು, ಯಾಕಂದರೆ ಸುನೀಲ್ ಲೀವಲ್ಲಿದ್ರು ಅಲ್ವಾ, ಅವಾಗೆಲ್ಲ ಏನು ಮೆಡಿಸನ್ ತೊಗೋತಾ ಇದ್ದೆ ಅನ್ನೋದನ್ನೆಲ್ಲ ತೋರ್ಸೋಕ್ಕಾಗಿಲ್ಲ. ವಿಡಿಯೋ ಮಾಡೋ ಬ್ಯುಸಿ, ಅದು ಇದು ಬೇರೆ ವೀಡಿಯೋಸ್ಗಳೇ ಜಾಸ್ತಿ ಆಯಿತು. ಸೊ ಹಾಗಾಗಿ ಫುಲ್ ಕಂಪ್ಲೀಟಾಗಿ ತೋರ್ಸೋಕ್ಕಾಗಿಲ್ಲ. ಒಂದು ವ್ಲಾಗಲ್ಲೇನೋ ತೋರಿಸಿದ್ದೀನಿ ಆ್ಯಂಡ್ ಹೇಳಿದ್ದೀನಿ, ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ತೊಗೊಂಡಿದ್ದು ಪಂಚಕರ್ಮ ಟ್ರೀಟ್ಮೆಂಟು ಹೇಗೆಲ್ಲ ಇರುತ್ತೆ ಅಂತ. ಬಟ್ ಕಷ್ಟ ಆದ್ರೂ ನಮ್ಮ ಹೆಲ್ತ್ಗೆ ಒಳ್ಳೆಯದಾಗುತ್ತೆ ಅಂತ ಅಂದರೆ ಯಾಕೆ ಮಾಡಬಾರ್ದು ಅಲ್ವಾ. ಸೊ ನೀವು ಸ್ಟ್ರಾಂಗ್ ಆಗಿರಿ, ಲೈಫಲ್ಲಿ ಏನೇ ಬಂದರೂ ಫೇಸ್ ಮಾಡುವಂಥ ಕೆಪಾಸಿಟಿ ನಮ್ಮಲ್ಲಿರಬೇಕು. ಸೊ ಯಾಕಂದರೆ ನಮಗೆ ಬಂದಿರೋ ಕಷ್ಟಗಳನ್ನ ನಾವೇ ಫೇಸ್ ಮಾಡಬೇಕು. ಸೊ ಹಾಗಾಗಿ ಸ್ಟೇ ಸೇಫ್, ಬಿ ಸ್ಟ್ರಾಂಗ್, ಅಷ್ಟೇನೇ.